ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಹೋಗಿದ್ದು ಈಶ್ವರ ಮಂಗಲದ ಹನುಮಗಿರಿ ದೇವಸ್ಥಾನಕ್ಕೆ. ಅಲ್ಲಿ ಪಂಚಮುಖಿ ಆಂಜನೇಯನ ಏನು ಅಂದರೆ ಮೂರ್ತಿ ಇದೆ. ಹಾಗೆ ರಾಮಾಯಣವನ್ನು ನೋಡಿ ಈ ಥರ ಕೆತ್ತಿದ್ದಾರೆ, ಅಂದರೆ ಕಲ್ಲಲ್ಲಿ ಕೊರೆದಿದ್ದಾರೆ. ಅಂದರೆ ಸೀತೆಯ ಏನು ಸೀತೆಯ ವನವಾಸ ಪ್ರತೀಕತೆಯನ್ನು ಪೂರ್ತಿ ರಾಮಾಯಣ ಕಥೆಯನ್ನೇ ಅದರಲ್ಲಿ ಒಂದು ಕೆತ್ತಿದ್ದಾರೆ ಅಂತ ಹೇಳ್ಬೋದು. ಈಗ ನೋಡಿ, ಯಜ್ಞ ಸಂರಕ್ಷಣೆ ಆಗಿರಲಿ, ಕೆಲವೊಂದು ಈಗ ರಾವಣನ ಸಂಹಾರ ಮಾಡೋದಾಗಿರಲಿ, ಮತ್ತು ರಾಮ ಇದು ಸೀತೆಗೆ ಪರಿಚಯ ಸಿಗಬೇಕು ಅಂತೇಳಿ ಅವನ ಒಂದು ಉಂಗುರವನ್ನು ಹನುಮಂತನ ಬಳಿ ಕೊಟ್ಟು ಕಳಿಸೋದು, ಆ ಕಥೆ ಆಗಿರಲಿ. ಮತ್ತು ಸೀತೆ ಕೂಡ ಅಷ್ಟೇ, ಚೂಡಾಮಣಿಯನ್ನು ಹನುಮಂತನ ಹತ್ರ ಕೊಟ್ಟು ಕಳಿಸ್ತಾಳೆ. ಯಾಕಂದರೆ ಇಲ್ಲಾಂದರೆ ಸೀತೆ ಜೊತೆ ಮಾತಾಡಿದ್ದೀವಿ ಅನ್ನೋದಕ್ಕೆ ಏನು ಕುರುಹು ಅಂತ ಒಂದು ಕಥೆಯಲ್ಲಿದೆ ಅಲ್ವಾ, ಅದಾಗಿರಲಿ. ಸೀತಾ ಸ್ವಯಂವರ ಈಗ ನೀವು ನೋಡ್ತಾ ಇರ್ಬೋದು, ಅದನ್ನೆಲ್ಲ ಅವರು ಹೇಗೆ ಅಂದರೆ ಕಲ್ಲಲ್ಲಿ ಕೆತ್ತಿದ್ದಾರೆ. ನಾನು ಮೊದಲು ನನ್ನ ಮದುವೆಗೆ ಮೊದಲು ಹೋಗಿದ್ದೆ. ಈಗ ಮತ್ತೆ ಅಪ್ಪ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಜೊತೆಗೆ ಹೋಗಿದ್ದು. ಅಂದರೆ ನಮಗೆ ಟೈಮೇ ಇರಲಿಲ್ಲ ಅಲ್ಲಿ. ನಾವು ಊರಿಗೆ ಹೋಗಿದ್ದಾಗ ಹೊರಡಕ್ಕೆ ಏನೋ ಒಂದು ದಿನ ಇದೆ ಅನ್ನುವಾಗ ಒಂದು ಫಂಕ್ಷನ್ ಕೂಡ ಇತ್ತು. ನೋಡಿ, ಇಷ್ಟು ಉದ್ದಕ್ಕೆ ಈ ಥರ ಅದನ್ನು ಕಲ್ಲಲ್ಲಿ ಕೆತ್ತಿ ಅದರ ಕೆಳಗಡೆ ಅದರ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ನಮಗೆ ಬೇಕಾದಷ್ಟು ಟೈಮ್ ಇತ್ತು, ಬೇಗನೆ ರೀಚ್ ಆಗಿದ್ವಿ. ಅಲ್ಲೇ ಊಟ ಕೂಡ ಇದೆ ಮಧ್ಯಾಹ್ನದ್ದು. ಮಧ್ಯಾಹ್ನ ಊಟ ಮತ್ತು ಅದು ಏನಂದರೆ ರಾಮನ ಮೂರ್ತಿ, ಕೋದಂಡ ರಾಮನ ವಿಗ್ರಹ ಇದೆ, ಲವ ಮಂಟಪ, ಕುಶ ಮಂಟಪ, ಹೀಗೆ ಸುಮಾರಷ್ಟು ನಿಮಗಿದೆ, ಸುಮಾರು ಕಥೆಗಳು. ಮತ್ತು ಅಮರಶ್ರೀ ಇದಿದೆ, ಏನು ಅಂದರೆ ಗಾರ್ಡನ್ ಇದೆ. ಅದು ಮಾತ್ರ ಸಂಜೆ 4 ಗಂಟೆ ಮೇಲೆ, ವೀಕೆಂಡಲ್ಲಿ ಫುಲ್ ಓಪನ್ ಇರುತ್ತೆ ಅಂತ. ಅದೊಂದು ನಮಗೆ ನೋಡೋಕ್ಕಾಗಲಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಕವರ್ ಮಾಡಿದ್ವಿ. ಮತ್ತು ಸ್ಥಳ ಪುರಾಣವನ್ನು ಕೂಡ ಅಷ್ಟೇ ಅವರು ಒಂದು ಏನು ಇದರಲ್ಲಿ ಏನೊಂದು ಈ ಆರ್ಟ್ ಮಾಡ್ತಾರಲ್ವ, ಯಾವುದು ಮಣ್ಣಿನಲ್ಲಿ ಗೋಡೆಯಲ್ಲಿ ಮಾಡ್ತಾರಲ್ವ, ಆ ಥರ ಅದನ್ನು ಇದು ಮಾಡಿಬಿಟ್ಟಿದ್ರು. ಈಗ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದನ್ನು ಇದು ರಾಮನ ಪಟ್ಟಾಭಿಷೇಕವರೆಗೂ ಅದನ್ನು ಕತೆ ಇದಾಗಿದೆ. ಇದು ಏನು ರಾಮನ ಪಟ್ಟಾಭಿಷೇಕ ಅದರ ಮೊದಲೇ ಇದು ಜಟಾಯು ಪಕ್ಷಿ ರಾವಣನ ಜೊತೆ ಹೊರಡತ್ತಲ್ವ, ಸೀತೆಯನ್ನು ಅವನು ಬಚ್ಚಿಟ್ಟಿರ್ತಾನೆ. ಸೊ ಅವನು ಇದು ಮಾಡುವಾಗ ಜಟಾಯು ಪಕ್ಷಿ ಹೋರಾಡತ್ತೆ, ಆಯಿತಾ. ಅದು ಕೂಡ ಇದೆ, ನೀವು ನೋಡ್ಬೋದು. ನಾನೆಲ್ಲ ಕೂಡ ಹಾಕಿದ್ದೀನಿ. ಬಹಳ ಚಂದವಾಗಿ ಅಷ್ಟು ನೀಟಾಗಿ ಅದನ್ನು ಕೆತ್ತಿದರೆ. ಇನ್ನೂ ಸುಮಾರು ದೂರ ಇದೆ, ನೀವು ನೋಡ್ಬೋದು. ನಾನು ಇದನ್ನ ನೋಡ್ತಾ ನೀವು ನೋಡ್ಕೊಳ್ಳಿ. ನನಗೆ ಪ್ರತಿಯೊಂದಕ್ಕೂ ವಾಯ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಸುಮಾರು ಒಂದಷ್ಟು ಓದುವಷ್ಟು ನಾನು ಅದನ್ನು ಸ್ಲೋ ಹಾಕಿದ್ದೀನಿ ವೀಡಿಯೋನ, ಯಾಕಂದರೆ ನಿಮಗೆ ಓದ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳೋ ಒಂದು ಕಾರಣಕ್ಕೆ ನಾನು ಅದನ್ನು ಹಾಕಿದ್ದೀನಿ. ಲಕ್ಷ್ಮಣನಿಗೆ ಮಾಯಾಮೃಗ ಕಾಣಿಸ್ಕೊಳ್ಳೋದು, ಜಿಂಕೆ ಕಾಣಿಸ್ಕೊಳ್ಳೋದು, ಅದನ್ನು ಅಟ್ಟಿಸ್ಕೊಂಡು ಅವನು ಹೋಗೋದು, ಇದೆಲ್ಲ ಕತೆ ಇದೆಲ್ಲ. ಅದು ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಮಾಯಾಮೃಗ ಅಂತ ಹೇಳಿ. ಮಾಯಾಮೃಗವನ್ನು ಇದು ಅವನ ಲಕ್ಷ್ಮಣನ ಎದುರು ಬಿಡೋದೇ ರಾವಣ ಪ್ಲ್ಯಾನ್ ಮಾಡಿರೋವಂಥದ್ದು. ಸೊ ಅದೊಂದು ಕತೆ ಆಯಿತಾ. ನೋಡಿ, ಸೀತಾಪಹಾರ ಯತ್ನ ಮಾಡಿರ್ತಾನೆ ಅಲ್ವಾ, ಅಲ್ಲಿ ಒಂದು ಏನು ವೇಷಭೂಷಣದಲ್ಲಿ ಬರೋದು, ಅಂದರೆ ಬೇರೆ ವೇಷ ಹಾಕ್ಕೊಂಡು ಬಂದು ನನಗೆ ಆಹಾರ ಬೇಕು ಅಂತ ಕೇಳೋದು, ಸೀತಾಪಹಾರ ಆಗೋದು. ಹಾಗೆ ಸುಮಾರಷ್ಟು ಕಥೆಗಳು ಎಷ್ಟು ಚೆನ್ನಾಗಿವೆ ಅಂತ ಹೇಳಿದರೆ ನಮಗೆ ಕಣ್ಣು ಸಾಲದು. ಶಬರಿಯ ಮೋಕ್ಷ, ಶಬರಿ ರಾಮನಿಗಾಗಿ ಕಾದು ಕಾದು ಅವಳು ತೆಗೆದಿಟ್ಟಿರೋ ಹಣ್ಣನ್ನೆಲ್ಲ ಅವಳು ರಾಮನ್ ಬಂದ ಮೇಲೆ ಕೊಟ್ಟು ಮತ್ತೆ ಅವಳು ಇದಾಗೋದು, ಕಾಲ ಆಗೋವಂಥದ್ದು, ಅದೆಲ್ಲ ಕತೆ ಇದೆ. ಸುಗ್ರೀವ ಸಖ್ಯ ಮತ್ತು ಸುಮಾರು ಒಂದಷ್ಟಿದೆ. ನಿಮಗೆ ನನಗೆ ಇದೆಲ್ಲ ತೆಗೆದಿದ್ದೀನಿ. ಮತ್ತು ಇಷ್ಟೇ ಅಲ್ಲದೇ ಕಾಡಿನ ಮಧ್ಯದಲ್ಲೂ ಒಂದಷ್ಟು ವೀಡಿಯೋಸ್ ಮಾಡಿದ್ದೀನಿ. 19 ನಿಮಿಷದ ವೀಡಿಯೋ ಇದೆ, ಇನ್ನೂ ಜಾಸ್ತಿನೇ ಇದೆ ವೀಡಿಯೋ ಮಾಡ್ಕೊಳ್ಳೋದು ಇದರಲ್ಲಿ. ಬಟ್ ನಮಗೆ ಒಂದು
ಇರುತ್ತಲ್ವ, ನಮಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು ಏನಂದರೆ ವ್ಲಾಗ್ ಮಾಡ್ಬೋದು. ಬಟ್ ಏನಾಗತ್ತೆ ಅಂತ ಹೇಳಿದರೆ ಅಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಂಥರ ಮರಗಳು, ಅದರ ಅಡಿಯಲ್ಲಿ ನೆರಳು ಎಲ್ಲ ತುಂಬಾ ಚೆನ್ನಾಗಿದೆ ಆಯಿತಾ. ವಿಭೀಷಣನ ಕತೆ ನೋಡಿ, ಇಲ್ಲಿ ವಿಭೀಷಣ ಪ್ರವತಿ ಅಂತೇಳಿ. ಸೊ ಸೇತುಬಂಧ ಅದರ ಕತೆ ಇದು. ನೆಕ್ಸ್ಟು ಇದು ರಾವಣಾನುಜ ಆಯಿತಾ ಕತೆ. ಅದರಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನಾನು ಆದಷ್ಟು ಸ್ಲೋ ಮಾಡಿದೆ. ಇದು ಸಂಜೀವನವನ್ನು ಹನುಮಂತ ಎತ್ಕೊಂಡು ಬರುವುದು. ಸಂಜೀವಿನಿ ಗಿಡ ಬೇಕು ಅಂತೇಳಿ ಸಂಜೀವನ ಅಂತ ಹೇಳಿ ಒಂದು ಇದು ವನವನ್ನೇ ಪರ್ವತನೇ ಎತ್ಕೊಂಡು ಬರೋದು. ಇದೆಲ್ಲ ಕತೆ ಆಯಿತಾ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಮಗೆ ನೋಡಿ ಮುಗಿಯೋದಿಲ್ಲ, ಅಷ್ಟು ಇದೆ. ರಾವಣ ಸಂಹಾರ ಆದಮೇಲೆ ಸೀತೆಯ ಅಗ್ನಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ರಾಮ ಬೇಡಿಕೆ ಇಡ್ತಾನೆ. ಅದೆಲ್ಲ ಕತೆ ನೋಡಿ. ಇದು ಅಗ್ನಿ ಪರೀಕ್ಷೆಯ ಕತೆ. ಹಾಗೆ ರಾಮ ಪಟ್ಟಾಭಿಷೇಕ. ಇಲ್ಲಿಗೆ ಒಂದು ಸ್ಟ್ರೆಚ್ ಮುಗಿಯುತ್ತೆ. ಗೋಡೆಯಲ್ಲಿ ಅವರು ಕಲ್ಲಿನಲ್ಲಿ ಕೆತ್ತಿ ಅದನ್ನು ಇದು ಮಾಡಿರೋವಂಥದ್ದು. ನೆಕ್ಸ್ಟು ಇದು ಒಳಗಡೆ ಪಂಚಮುಖಿ ಆಂಜನೇಯನ ವಿಗ್ರಹ ಇದು. ಅದು ಅಷ್ಟೇ, ಅಲ್ಲಿ ನಮಗೆ ಬೇಕಾದ ಸೇವೆಗಳನ್ನು ಮಾಡಿಸ್ಬೋದು. ರಶ್ ಇತ್ತು ಆ್ಯಕ್ಚುಲಿ, ಸ್ವಲ್ಪ ಕ್ರೌಡ್ ಅಂತ ಅನ್ನಿಸ್ತು. ಆಮೇಲೆ ನೋಡಿ, ಇದು ಕಾಡೊಳಗಡೆ. ಇಲ್ಲಿನೂ ಅಷ್ಟೇ ನಿಮಗೆ ತುಂಬ ಇದೆ ನೋಡಿ. ಇದು ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ನಿಮಗೆ ಎಷ್ಟು ಕ್ಲಿಯರ್ ಇದೆ ಗೊತ್ತಿಲ್ಲ. ನಾನೀಗ ಆದಷ್ಟು ಕ್ಲಿಯರ್ ಮಾಡಿದ್ದೀನಿ. ನಾನು ಇಲ್ಲಿದ್ದನ್ನು ಅಷ್ಟು ವಿಶ್ಲೇಷಿಸ್ತಾ ಹೋಗಲಿಲ್ಲ, ನಾನು ಸೀದನ್ನು ಮಾಡ್ಕೊಂಡು ಹೋಗಿದ್ದೀನಿ. ತುಂಬಾ ಇದೆ ಮಾಡೋದಾದರೆ. ಒಂದು ಸತಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಡ್ನೂರು ಗ್ರಾಮದ ಈಶ್ವರಮಂಗಿಲ ಅನ್ನೋದಲ್ಲಿ ಇದೆ. ಇದು ಹನುಮಗಿರಿ ನೋಡಿ. ಇದು ದೇವತೆಗಳ ಅನುಗ್ರಹ ಈ ಥರದ್ದೆಲ್ಲ. ಅದು ಅಂತೂ ಫುಲ್ ಕಲ್ಲಲ್ಲೇ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ಸ್ವಲ್ಪ ನೆರಳಿತ್ತು. ಋಷಿ ಶಾಪ ಅಂತೇಳಿ ಈ ಥರ ತುಂಬ ಕಲ್ಲುಗಳಿದೆ, ತುಂಬ ಕತೆಗಳಿದೆ. ಬೇರೆ ಒಂದಷ್ಟು ಅಲ್ಲಿ ಕೆತ್ಕೊಂಡು ಅಲ್ಲಿ ಗೋಡೆಯಲ್ಲಿ ಕಂಪ್ಲೀಟಾಗಿ ಕೆತ್ತಿದ್ರು ರಾಮಾಯಣ ಕಥೆಯನ್ನು. ಹಾಗೆ ಇದು ಕೋದಂಡರಾಮನ ಒಂದು ವಿಗ್ರಹ ಇಲ್ಲಿ. ಇನ್ನು ಮೇಲ್ಗಡೆ ಒಂದು ಎತ್ತರದ ವಿಗ್ರಹ ಇದೆ. ಇನ್ನು ಮೇಲ್ಗಡೆ ಹೋದರೆ ಅದನ್ನು ನಾನು ನಿಮಗೆ ಶೂಟ್ ಮಾಡಿದ್ದೀನಿ. ನಾವು ಹೋಗಿ ಒಂದಷ್ಟು ಫೋಟೋಸ್ನ ಇಲ್ಲಿ ತೆಕ್ಕೊಂಡಿದ್ವಿ. ಸೊ ಹಾಗೆ ಅಲ್ಲಿ ಕೋದಂಡರಾಮನ ಇದ್ರು, ನಾನು ಅಪ್ಪ ಮಗ ತಗೊಂಡ್ವಿ. ಇದು ಮೇಲ್ಗಡೆ ನೋಡಿ, ಅಲ್ಲಿ ಒಂದು ವಿಗ್ರಹ. ಇದು ಲವ ಮಂಟಪ, ಕುಶ ಮಂಟಪ ಹೀಗೆ ಇದೆ ನೋಡಿ. ಇಲ್ಲೆಲ್ಲ ಸ್ಪೇಷಿಯಸ್ ಆಗಿದೆ. ಅಲ್ಲಿ ನನಗೆ ಆ್ಯಕ್ಚುಲಿ ನಡೆದು ಹಸಿವಾಗೋದಕ್ಕೆ ಸ್ಟಾರ್ಟ್ ಆಗಿತ್ತು ಅಲ್ಲಿ. ಸೊ ನೋಡಿ, ಈ ಥರ ಇದೆ. ಇದ್ರ ಮೇಲ್ಗಡೆ ಹೋಗ್ಬೋದಾಯ್ತಾ. ಇದ್ರ ಮೇಲ್ಗಡೆ ಒಂದು ಇದಿದೆ. ಆದರೆ ವಿಷಯ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಅದೇ 4 ಗಂಟೆ ಮೇಲೆ ಇದು ಸ್ಥಳ ಪುರಾಣ. ಇದು ಅಷ್ಟೇ ಸ್ಥಳ ಪುರಾಣನ ನಾನು ಒಂದಷ್ಟು, ಇದು ಒಂಥರ ಮ್ಯೂರಲ್ ಆರ್ಟ್ ಥರ ಮಾಡಿದ್ದಾರೆ. ಮ್ಯೂರಲ್ ಆರ್ಟ್ ತುಂಬ ಚೆನ್ನಾಗಿದೆ. ಸ್ಥಳ ಪುರಾಣ ಕೆಳಗಡೆ ಒಂದು ಕಡೆ ಮಾಡಿದ್ದಾರೆ. ಇದನ್ನು ನಾನು ಕ್ಲಿಪ್ಸ್ ತೊಗೊಂಡೆ. ಅಲ್ಲಿ ನಡೆದಷ್ಟು ಮುಗಿಯಲ್ಲ ಆ್ಯಕ್ಚುಲಿ, ತುಂಬಾ ಏನು ಇದೆ. ಇದು ಶ್ರೀ ಕ್ಷೇತ್ರ ಹನುಮಗಿರಿ ಸ್ಥಳ ಪುರಾಣ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ನೋಡ್ಕೊಂಡು ಬರೋದಾದರೆ ತುಂಬ ನಮಗೆ ಪುರಾಣ ಕಥೆಗಳು ತುಂಬಾ ಇದೆ. ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಸಾಲದಷ್ಟು, ಹಾಗೆ ನಾವು ತಿಳ್ಕೊಳ್ಬೇಕಾದಂಥ ನೀತಿ ಕಥೆಗಳು ತುಂಬಾ ಇದೆ. ಸೊ ಹಾಗಾಗಿ ಇದು ಏನು ಇದನ್ನೆಲ್ಲ ತಿಳ್ಕೊಳ್ಬೇಕಾದಂಥದ್ದು ನೋಡಿ. ಹೀಗೆ ಕಲ್ಲುಗಳಲ್ಲಿ ಸುಮಾರು ಕಡೆ ಇದೆ.
ದಹನದ ಕತೆ ಮತ್ತು ಕೆಲವೊಂದು ಕತೆಗಳು ಅಲ್ಲಿ ಮಧ್ಯೆ ಹಾಕಿದರು. ಹಾಗೆ ನಾವು ಬಂದಿದ್ದು ಮತ್ತು ಗೋಶಾಲೆ ಇದೆ, ಅಲ್ಲಿ ಗೋಶಾಲೆ ಹತ್ರನೂ ಬಂದ್ವಿ. ಅಲ್ಲಿ ಒಂದು ಬಸವನನ್ನು ಕಟ್ಟಿದ್ರು ಒಳಗಡೆ ಕೆಳಗಡೆ. ಇದು ಯಾವ ತಳಿ ಅಂತ ಗೊತ್ತಿಲ್ಲ ನನಗಷ್ಟಾಗಿ. ಸಂಜೀವಿನಿ ಅಂತೇಳಿ ನೋಡಿ, ಅದೊಂದು ಸಪ್ರೇಟ್ ಆಗೊಂದು ಜೊತೆಗೆ ಇದು ಸಪ್ರೇಟಾಗಿ. ಮತ್ತು ಅಲ್ಲಿ ಭೋಜನ ಶಾಲೆ ಹತ್ರ ಬಂದ್ವಿ ನಡ್ಕೊಂಡು. ಅಲ್ಲಿ ತನಕನೂ ಇದೆ ಕತೆ ಕಲ್ಲಿನಲ್ಲಿ ತುಂಬ ಕೆತ್ತಿರು, ನೋಡೋಕ್ಕೆ ತುಂಬ ಹಾಗೆ ಆರಾಮಾಗಿ ಕೂತು ಟೈಮ್ ಸ್ಪೆಂಡ್ ಮಾಡೋದಾದರೆ ಇಡೀ ಒಂದಿನ ಬೇಕು. ನಾವು ಮಧ್ಯಾಹ್ನ ಬೆಳಗ್ಗೆ ಬೇಗ ಹೋಗಿ ನಮಗೆ ಕೆಲವು ನಮ್ಮ ಆತ್ಮೀಯರನ್ನು ಮೀಟ್ ಮಾಡೋದೆಲ್ಲ ಇತ್ತು. ಹಾಗಾಗಿ ಎಲ್ಲವನ್ನು ಆ ದಿನವೇ ನಾವು ಮಾಡ್ಕೊಂಡಿರೋದ್ರಿಂದ, ಒಂದೇ ದಿನ ಮಾಡ್ಕೊಂಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಇಡೀ ದಿನ ಕೂಡ ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ಈವ್ನಿಂಗ್ ಆದಾಗ ಅಲ್ಲಿ ಗಾರ್ಡನ್ ಎಲ್ಲ ಓಪನ್ ಮಾಡ್ತಾರೆ. ಸೊ ಅಮರೇಶ್ವರಿ ಗಾರ್ಡನ್ಗೆ ಹೋಗ್ಬೋದು. ಸುಮಾರೆಲ್ಲ ನೋಡೋದಿದೆ ಅಲ್ಲಿ, ನೋಡ್ತೀವಿ ಅಂತಾದರೆ ಇಲ್ಲೆಲ್ಲ ನಾವು ನೋಡ್ಕೊಂಡು ಓದ್ತಾ ಹೋಗಿದ್ವಿ ವಿಡಿಯೋ ಮಾಡಿಕೊಂಡು. ಸೊ ಇನ್ನು ನೋಡ್ಕೊಳ್ಳೋದಕ್ಕೆ ತುಂಬಾ ಇದೆ ನೋಡೋದು ಅಂತ ಹೇಳಿದರೆ. ನಾನು ಮತ್ತು ವಿಡಿಯೋನೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ, ಗೋಶಾಲೆದು ಮಾಡಿದ್ದೀನಿ. ಹಾಗೆ ನೋಡೋದಿದ್ರೆ ನಮಗೆ ಬೇರೆ ಅಂದರೆ ನಮ್ಮ ಆತ್ಮೀಯರು, ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ಅದು ನನ್ನದೇ ಊರು. ಆದ್ದರಿಂದ ಅಲ್ಲಿ ಒಂದು ತುಂಬ ಜನರನ್ನು ಮೀಟ್ ಮಾಡೋದಿತ್ತು. ಹಾಗೆ ನಾವು ಕಾರಲ್ಲಿ ಅಲ್ಲಿ ಪಾಸ್ ಆಗುವಾಗ ಅವರು ಇವರು ಅಂತ ಸಿಗ್ತಾರೆ. ಸೊ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ಚೆರಿಷ್ ಮಾಡೋ ಥರ ನನಗೊಂದಷ್ಟು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವರ ತಂದೆ ಮತ್ತು ಹೀಗೆ ಸುಮಾರು ಜನ ಸಿಕ್ಕಿದ್ರು ನನಗೆ. ಅದೆಲ್ಲ ಅಂದರೆ ಆ ದಿನ ಒಂಥರ ಡೇ ಸ್ಪೆಂಟ್ ವೆಲ್ ಅಂತ ಹೇಳ್ಬೋದು, ಆ ಥರ ಆಗಿತ್ತು. ಸೊ ಹನುಮಗಿರಿಗೆ ಅಂತಲೇ ಹೋದರೆ ಒಂದು ಪೂರ್ತಿ ದಿನನ ನಾವು ಅಲ್ಲಿ ಕಳಿಬೋದು. ಈಗ ಈವ್ನಿಂಗ್ ಪಾರ್ಕ್ ಮತ್ತು ಸಂಗೀತ ಕಾರಂಜಿ ಎಲ್ಲ ಹಾಕ್ತಾರೆ ಅಂತ ಅನ್ಸುತ್ತೆ ಅಲ್ಲಿ ಪಾರ್ಕಲ್ಲಿ. ಯಾಕಂದ್ರೆ ನಾನು ಮೊದಲು ಹೋಗಿದ್ದಾಗ ಅದೊಂದು ಆಪ್ಷನ್ ಇತ್ತಲ್ಲಿ. ಸೊ ಈಗ ಗೊತ್ತಿಲ್ಲ ನನಗೆ, ಸ್ವಲ್ಪ ರಿನೋವೇಷನ್ ಎಲ್ಲ ಆಗ್ತಾಯಿದೆ ಅಲ್ಲಿ, ಸ್ವಲ್ಪ ಕೆಲಸಗಳು ಕೂಡ ನಡೀತಾ ಇದೆ. ಗ್ರಾಸ್ ಎಲ್ಲ ಎದುರುಗಡೆ ಇತ್ತಲ್ವ, ಅದೆಲ್ಲ ತೆಗೆದು ಈಗ ಇಲ್ಲಿ ಬಂದರೆ ನಾವು ಗೋಶಾಲೆಗೆ ಬಂದ್ವಿ. ಇಲ್ಲಿ ತುಂಬ ಒಳ್ಳೆ ತಳಿಯ ದನಗಳು ಎಲ್ಲ ಇತ್ತು, ಅದು ಕೂಡ ನೋಡ್ಬೋದು. ನೋಡಿ ಒಂದು ಬಿಳಿಯಾಗಿ ಮತ್ತು ಇನ್ನೊಂದು ಕಲರ್ ದನ ಇತ್ತು ನೋಡಿ. ಇದೊಂಥರ ಚೆನ್ನಾಗಿದೆ ಅಲ್ವಾ, ಎಲ್ಲನೂ ಚೆನ್ನಾಗಿದೆ. ಗೋವು ಅಂತ ಹೇಳಿದ ತಕ್ಷಣ ಹಾಗೆ ಅಲ್ವಾ. ನಾವು ಗೋಶಾಲೆಯಲ್ಲಿ ಸುಮಾರು ದನಗಳಿದೆ, ಒಂದಷ್ಟು ಫೋಟೋನ ತೆಕ್ಕೊಂಡ್ವಿ. ಮತ್ತು ಅಲ್ಲಿಂದ ಊಟಕ್ಕೆ ಅಂತ ಹೋದ್ವಿ. ಎಲ್ಲ ದನಗಳಿಗೂ ಅಷ್ಟೇ ಅಲ್ಲಿ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ ಜನ ಇದ್ದಾರೆ, ಅದಕ್ಕೆ ಫುಡ್ ಹಾಕೋದಕ್ಕೆ ಮತ್ತು ಅದರ ಕೆಲಸಕ್ಕೆ ಅಂತಲೇ. ನೋಡಿ ಇದೊಂದು ಡಿಫ್ರೆಂಟ್ ಆಗಿದೆ ಕಲರ್, ಮೆರೂನಿಗೆ ಒಂಥರ ವೈಟ್ ಮಿಕ್ಸ್ ಆ ಥರ ಇದೆ. ಸೊ ಅದಕ್ಕೆ ಅಂತಲೇ ಜನ ಇದ್ದಾರೆ, ಅಷ್ಟು ಜನನ ಅಲ್ಲಿ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂತೇಳಿ. ಸೊ ಇದೆಲ್ಲ ನಿಧಾನಕ್ಕೆ ನೋಡೋದಾದರೆ ನಮಗೆ ಅವ್ರ ಹತ್ರ ಇಂಟರ್ವ್ಯೂ ಮಾಡಿಕೊಂಡು ಆ ಥರ ಎಲ್ಲ. ಮತ್ತು ಅದಾದಮೇಲೆ ಊಟ ಆದಮೇಲೆ ನಾವು ನಮ್ಮ ಆತ್ಮೀಯರ ಒಬ್ಬರ ಮನೆಗೆ ಭೇಟಿ ಕೊಟ್ಟಿದ್ವಿ. ಅದಾದಮೇಲೆ ನಮ್ಮ ಹಸ್ಬೆಂಡಿದ್ದು ಕಸಿನ್ ಮನೆಗೂ ಭೇಟಿ ಕೊಟ್ಟಿದ್ವಿ. ಅದಾದಮೇಲೆ ಅಮ್ಮನ ಮನೆಗೆ ಬಂದಮೇಲೆ ಒಂದಷ್ಟು ವ್ಲಾಗ್ನ ಮಾಡಿದೆ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋದಿತ್ತು ನಮಗೊಂದು ಫಂಕ್ಷನ್ಗೆ. ಹಾಗಾಗಿ ನಾನು ದೋಸೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಅಪ್ಪ ಬೇಗ ಹೋಗಿದ್ದರು ಫಂಕ್ಷನ್ಗೆ. ಹಾಗಾಗಿ ನಾನು ಹಸ್ಬೆಂಡ್, ಯಾಕೆಂದರೆ ಮಗ ಚಿಕ್ಕವನಿರೋದ್ರಿಂದ ಅವನಿಗೆ ಸ್ನಾನ ಮಾಡಿಸಿ ಅವನ ತಿಂಡಿ ತಿನ್ನಿಸಿ ಎಲ್ಲ ಆಗೋದು ಸ್ವಲ್ಪ ಟೈಮ್ ಆಗುತ್ತೆ. ಹಾಗೆ ನಾವು ಒಂದು 11 ಗಂಟೆ ಮೇಲೆ ಹೋದ್ವಿ. ಸೊ ಹಾಗಾಗಿ ನಾನು ದೋಸೆ ಎಲ್ಲ ಬೆಳಗಿದ್ದು ರುಬ್ಬಿಟ್ಟಿದ್ದಿತ್ತು, ಹಂಗೆ ಅದನ್ನು ದೋಸೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅಮ್ಮನ ಮನೇಲಿ. ಅದೆಲ್ಲ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನ ಸ್ನಾನ ಮಾಡಿಸ್ಬೇಕು. ಚಿಕ್ಕ ಮಕ್ಕಳಿದ್ದಾಗ ನಮಗೊಂದಷ್ಟು ಕೆಲಸಗಳಿರುತ್ತೆ, ಅವ್ರನ್ನ ರೆಡಿ ಮಾಡೋದೇ ಅಷ್ಟು ಟಾಸ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಚಿಕ್ಕ ಮಕ್ಕಳಿರೋರಿಗೆ ಅದು ಅನುಭವಕ್ಕೆ ಬಂದಿರೋ ಅಂಥದ್ದು. ಹಾಗಾಗಿ ಅವ್ರನ್ನ ರೆಡಿ ಮಾಡದೆ ನಾವು ಬೇರೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಅದೆಲ್ಲ ರೆಡಿ ಮಾಡಿಕೊಂಡು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಹೊರಟಿದ್ದು. ಸೊ ಇದಿಷ್ಟ ಆಗಿತ್ತು ಈ ವ್ಲಾಗ್. ನಿಮಗೆ ಹನುಮಗಿರಿ ವ್ಲಾಗೇ ಇದರಲ್ಲಿ ಹೈಲೈಟ್. ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರದ ವೀಡಿಯೋ ಬೇಕು ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ.
ಮಧ್ಯಾಹ್ನ ಫಂಕ್ಷನ್ ಊಟ ಆದರೆ ರಾತ್ರಿಗೆ ನಾವು ಮನೆಯಲ್ಲಿ ಏನಾದರೂ ಅಡುಗೆ ಮಾಡ್ಕೋಬೇಕಲ್ವ. ಹಾಗೆ ಫಂಕ್ಷನಿಂದ ಬಂದು ಅಷ್ಟೇ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಮ್ಮ ಬರೋದು ಸ್ವಲ್ಪ ಲೇಟ್ ಆಯಿತು. ಅಮ್ಮ ಅಪ್ಪ ಆಮೇಲೆ ಬಂದರು. ಹಾಗಾಗಿ ನಾನು ಅನ್ನಕ್ಕಿಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅಷ್ಟಕ್ಕೆ ನಾನು ವೀಡಿಯೋನ ಎಂಡ್ ಮಾಡಿದ್ದೀನಿ ಅಲ್ಲಿ ಅಮ್ಮನ ಮನೇಲಿ. ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ ನಾವು ಬೆಂಗಳೂರಿಗೆ ಬರೋರಿದ್ವಿ. ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಅಮ್ಮ ಹೇಳಿದರು ಏನು ಮಾಡೋದು ಬಿಡ, ಬಟ್ ನೈಟ್ ಊಟಕ್ಕೆ ಮಗನಿಗೆ ಎಲ್ಲ ಇದು ಮಾಡಬೇಕಾಗಿತ್ತು. ಸೊ ಅಮ್ಮ ಅಪ್ಪ ಬರ್ಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು. ನಾವು ಊಟ ಆದ ತಕ್ಷಣ ಫಂಕ್ಷನಿಂದ ಬಂದುಬಿಟ್ಟಿದ್ವಿ. ಹಾಗಾಗಿ ನಾನು ಮನೆಗೆ ಬಂದು ಅನ್ನಕ್ಕಿಡೋದಕ್ಕೆಲ್ಲ ಮೆಜರ್ ಮಾಡಿಕೊಂಡು ತೊಳೆದು ಇದೆಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಇದಿಷ್ಟಾಗಿತ್ತು ಈ ವ್ಲಾಗು. ಮತ್ತು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅಲ್ಲೆಲ್ಲ ಹೋದಾಗ ಒಂದಷ್ಟು ನಾವು ಟೈಮ್ ಸ್ಪೆಂಡ್ ಮಾಡೋದಿರುತ್ತೆ. ಹಾಗಾಗಿ ನಾನು ಜಾಸ್ತಿ ಇದು ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಈ ವ್ಲಾಗ್ ಎಲ್ಲ ತುಂಬ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಜಾಸ್ತಿ ಮಾಡೋದಕ್ಕಾಗಲ್ಲ. ಹೊರಡೋದು, ದೇವಸ್ಥಾನಕ್ಕೆ ಹೋಗೋದು, ಫಂಕ್ಷನ್ಗಳಿಗೆ ಹೋಗೋದು ಇದೇ ಆಗುತ್ತೆ, ಹೀಗೆ ಟೈಮ್ ಪಾಸ್ ಆಗುತ್ತೆ. ಹಾಗೆ ಸೊ ವೀಡಿಯೋದಲ್ಲಿ ಯಾವ ಥರ ವೀಡಿಯೋ ಬೇಕು ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ಖಂಡಿತ ನಿಮಗೆ ಇದಾಗುವಂತಹ ವೀಡಿಯೋಗಳನ್ನೇ ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಬ್ಯಾಕ್ ನಾನು ಅಮ್ಮನ ಮನೆಯಲ್ಲಿದ್ದೀನಿ. ಸೊ ಲೈವ್ ವಾಯ್ಸ್ ಕೊಡ್ತಾ ಇಲ್ಲ. ಇವತ್ತು ಅಮ್ಮಂದಂದರೆ ನನ್ನ ಅಜ್ಜಿದು ವರ್ಷಾಂತಿಕ ಇತ್ತು. ಹಾಗೆ ನಾವೆಲ್ಲ ಹೋಗಿದ್ವಿ. ಬಟ್ ಅಮ್ಮನಿಗೆ ಇವತ್ತು ನೈಟ್ ಊಟ ಮಾಡಬಾರ್ದು, ಅವರ ಹಿರಿಯರ ದಿನ ಮಾಡಿರೋದ್ರಿಂದ. ಸೊ ನಾನು ನನಗೆ ಹಸ್ಬೆಂಡಿಗೆ ಅಪ್ಪನಿಗೆ ಊಟ ಮಾಡ್ಬೋದು. ಹಾಗಾಗಿ ಅಮ್ಮನಿಗೆ ಏನಾದರೂ ಫಲಹಾರ ಮಾಡಬೇಕು ಅಂತ ಹೇಳಿರ್ತದೆ. ಹಾಗಾಗಿ ನಾನು ಅನ್ನಕ್ಕೆಲ್ಲ ಇಡ್ತಾ ಇದ್ದೇನೆ. ಸೊ ಹಾಗೆ ಅಮ್ಮನ ಮನೇಲಿ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು. ಮಗ ಮಲಗಿದ್ದಾನೆ, ಹಸ್ಬೆಂಡ್ ಕರ್ಕೊಂಡು ಬರಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಅಪ್ಪ ಅಮ್ಮ ಅಲ್ಲಿದ್ದಾರೆ. ನಾನು ಹೋಗಿ ಬಂದೆ ಮಧ್ಯಾಹ್ನನೇ. ಸೊ ಹಾಗಾಗಿ ಸೈಲೆಂಟಾಗಿ ವಾಯ್ಸ್ ಕೊಡ್ತಾ ಇದ್ದೇನೆ. ಸೊ ಹಾಗೆ ತುಂಬ ದಿನ ಆಯಿತು ನಾವು ಊರಲ್ಲಿ ಇದು ಮಾಡೋದು. ಬಟ್ ನನಗೆ ತುಂಬ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಫ್ಯಾಮಿಲಿ ಅಥವಾ ಯಾರಾದರೂ ಸಿಕ್ಕಿದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನೆ. ಸೊ ತುಂಬ ಮೆಮೊರೀಸ್ ಇದಾಯಿತು. ಕೆಲವೊಂದು ನನ್ನ ಹಳೆ ಊರಿಗೆಲ್ಲ ಹೋಗಿ ಅವ್ರನ್ನೆಲ್ಲ ಮೀಟ್ ಆಗಿ ಅದೆಲ್ಲ ತುಂಬ ಆಯಿತು. ಹಾಗೆ ವ್ಲಾಗ್ ಮಾಡಲಿಕ್ಕೆ ಅಂತ ಆಗಲಿ ಎಲ್ಲರ ಜೊತೆ ಒಂದೊಂದು ಸೆಲ್ಫಿ ತಗೊಳ್ಳೋದು, ನಮ್ಮ ವಾಟ್ಸಪ್ಪಲ್ಲಿ ಹಾಕ್ಕೊಳ್ಳೋದು ಅಷ್ಟೇ ಆಗೋಗಿತ್ತು. ಹಾಗೆ ಇವಾಗ ಇನ್ನು ಹೊರಡಬೇಕು ನಮಗೆ ನಾಳೆ ಬೆಂಗಳೂರಿಗೆ. ಹಾಗಾಗಿ ಇವತ್ತು ಈಗ ಸಂಜೆ ಆಯಿತು. ಹಾಗೆ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡುವ ಇಷ್ಟು ಅಂತ. ಬೆಳಗ್ಗೆ ಸ್ವಲ್ಪ ಮಾಡಿದ್ದೆ ಅಷ್ಟೇ, ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.